ಇದಕ್ಕಿಂತ ಮೇಲೆ ದಯವಿಟ್ಟು ಇನ್ನು ಮುಂದೆ ನನ್ನನ್ನು ಯಾವುದನ್ನು ಕೇಳಬೇಡಿ ದಯವಿಟ್ಟು. ನಾನು ಕೇಳ್ತಾ ಇರೋದು ಆಸ್ತಿ ಅಷ್ಟೇ, ಬೇರೆ ಏನು ಕೇಳ್ತಾ ಇಲ್ಲ ಅವ್ರ ಹತ್ರ. ನಾನು ಕೇಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದಿಲ್ಲ, ನನಗೆ ಆಸ್ತಿ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ನಾನು ಇನ್ನೇನು ಕೇಳ್ತಾ ಇಲ್ಲ. ಥ್ಯಾಂಕ್ ಯು. ಎಲ್ಲ ಯಾವುದು ರೀತಿ ಏನೇನು ಇದು ಮಾಡಬೇಕು, ನನ್ನ ಮಗಳು ಮಿಸ್ಸಿಂಗ್ ಆಗಿರುವಂಥದ್ದನ್ನು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ನಾನು ಕೇಳ್ತಾ ಇರೋದು ಅವಳ ಆಸ್ತಿಯನ್ನ DNA ಸಿಕ್ಕಿದ್ರೆ, ಈಗೆಲ್ಲ ಹುಡುಕಿದವಾಗ ನನ್ನ ಮಗಳ ಆಸ್ತಿ ಏನಾದರೂ ಸಿಕ್ಕಿದ್ರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ DNA ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಬಂದಿದ್ದೀನಿ. ಬೇರೆ ಏನು ನನ್ನ ಇದೇನೂ ಇಲ್ಲ. ತಡವಾಗಿ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಮೊನ್ನೆ ಅನಾಮಧೇಯ ವ್ಯಕ್ತಿಯೊಬ್ರು ಹೀಗೆ ಹೆಣವನ್ನು ಹೂತು ಹಾಕಿದ್ದೀನಿ, ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ, ಅದನ್ನು ನೋಡಿಕೊಂಡು ನಾನು ಬಂದಿದ್ದೀನಿ ಅಲ್ಲಿಂದ. ಏನಾದರೂ ಹೋಪು ನನ್ನ ಮಗಳದು ಸಿಗಬಹುದು ಬೈ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ. ಅವಳ ಅಟ್ಲೀಸ್ಟ್ ಆಸ್ತಿ ಸಿಕ್ಕಿದ್ರೆ ಅವಳ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಕ್ರಿಯಾಕರ್ಮಗಳನ್ನು ಮಾಡಿ, ಶ್ರಾದ್ದವನ್ನು ಮಾಡಿ, ಅವಳ ಆಸ್ತಿಯನ್ನು ಇದು ಮಾಡಿ, ಅವಳಿಗೆ ಒಂದು ಆತ್ಮಕ್ಕೆ ಮೋಕ್ಷ ಕೊಡೋಣ ಅಂತ ಹೇಳಿ ನಾನು ಒಂದು ನಿರೀಕ್ಷೆಯಿಂದ ಬಂದಿದ್ದೀನಿ. 2 ಜನ. ಇಲ್ಲ ಸರ್, ಇಲ್ಲ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತುಂಬಾ ವರ್ಷ ಆಗಿದೆ, ನಾನು ಯಾರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅವತ್ತೇ ಕಾಂಟ್ಯಾಕ್ಟ್ ಬಿಟ್ಟ ಮೇಲೆ ಇವಾಗ ಯಾರ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳ. ನನ್ನ ಬಂಧುಗಳೇ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಇನ್ನು ಅವರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ನಾನು ಜೀವ ಭಯದಿಂದ ನಾನು ಇಷ್ಟು ವರ್ಷ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬದುಕಿಕೊಂಡಿದ್ದೀನಿ. ಇನ್ನು ನಾನು ಇದು ಮಾಡಕ್ಕೆ ಏನೋ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ. ಆದ್ರೂ ಇವಾಗ್ಲೂ ನನಗೆ ಜೀವ ಭಯ ಇದೆ, ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. ಆದ್ರೂ ನಾನು ಏನೋ ನಮ್ಮ ಲಾಯರ್ ಮೂಲಕ ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿದೆ, ಹೀಗೆ ಆಗಿದೆ ಅಲ್ವಾ, ನೋಡಿದೀನಿ ಸರ್, ಏನಾದ್ರು ಇದಕ್ಕೆ ಏನಾದ್ರು ಇದು ಮಾಡ್ಬೋದಾ ಅಂತ ಕೇಳಿದಕ್ಕೆ ಆಯ್ತು ಹೋಗೋಣ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ. ನಾನು ಯಾರನ್ನು ರಕ್ಷಣೆ ಕೇಳಲಿಲ್ಲ, ಯಾವ ರಕ್ಷಣೆನೂ ಕೇಳಲಿಲ್ಲ. ಒಳ್ಳೆ ಪಾಸಿಟಿವ್ ಒಳ್ಳೆ ಓದನ್ನು ಕೊಟ್ಟಿದ್ದಾರೆ, ಹೋಪ್ ಕೊಟ್ಟಿದ್ದಾರೆ. ಕಾನೂನಲ್ಲಿ ಏನೇನು ಇದು ಮಾಡಬೇಕು ಅದನ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವರು ಅಷ್ಟೇನೆ ಒಳ್ಳೆ ಹೋಪ್ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಸೆಂಟ್ರಲ್ ಅಲ್ಲಿ ಇದ್ದೆ. ನಾನು ಸ್ಟೆನೋ ಆಗಿದೆ, ಮಾಮೂಲಿ FTC ಕ್ಲರ್ಕ್ ಆಗಿ ಸ್ಟೆನೋ ವರ್ಕರ್ ಆಗಿ ನಾನು ಒಂದು ಸಂಸ್ಥೆಯಲ್ಲಿ ಸೆಂಟ್ರಲ್ ಅಲ್ಲಿ ಅಷ್ಟೇ. ನಾನು ಅದಕ್ಕಿಂತ ಮೇಲೆ ಏನು ಹೇಳೋದಿಲ್ಲ ಇವಾಗ. ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೇನೆ ಅಂತ ಇಲ್ಲ, ನಾನು ಆ ವಿಚಾರವನ್ನ ಎತ್ತುತ್ತಾ ಇಲ್ಲ ಇವಾಗ. ಬ್ರೈನ್ ಮ್ಯಾಪಿಂಗ್ ಮಾಡಿ ಇನ್ನೊಂದು ಮಾಡಿ ಅಂತ ನಾನು ಯಾವುದನ್ನು ಹೇಳಲಿಲ್ಲ. ನನಗೆ ಬೇಕಾಗಿರೋದು ನನಗೆ ಅಸ್ಥಿ ಅಷ್ಟೇ. ನಾನು ಬಂದಿರೋದು ಅವಳ DNA ಟೆಸ್ಟ್ ಮಾಡಿ ಅವಳ ಅಸ್ಥಿ ಏನಾದರೂ ಸಿಕ್ಕಿದ್ರೆ, ಆ DNA ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಆ ಅಸ್ಥಿ ನನಗೆ ಕೊಡಿ ಅಂತ ಕೇಳಕ್ಕೆ ನಾನು ಬಂದಿದ್ದೀನಿ ಅಷ್ಟೇ. ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಒಳ್ಳೆ ರೆಸ್ಪಾನ್ಸ್ ಕೊಡ್ಲಿಲ್ಲ. ನನಗೆ ಆವಾಗಿನ ಟೈಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ಲಿಲ್ಲ. ನಾನು ಒಬ್ಳೇ ಇದ್ದಿದ್ದು, ಒಬ್ಳೇ ಬಂದಿದ್ದೀನಿ, ಒಬ್ಳೇ ಇದು ಮಾಡಿದ್ದೀನಿ. ಯಾವುದು ಹೋಗಿ ಬೇಕಾದಷ್ಟು ಜನ ಇದ್ದಾರೆ, ಯಾರ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನನಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಡಲಿಲ್ಲ. ಇಲ್ಲ, ಯಾರೂ ದೂರು ಕೊಡಲಿಲ್ಲ. ಅವರಿಗೂ ಭಯ ಆಯ್ತು, ಎಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತು ಸರ್. ಹೀಗಾಗುತ್ತೆ ಅನ್ನುವಂಥದ್ದು ಯಾರಿಗೂ ಇದಿಲ್ವಲ್ಲ. ಒಂದು ಹೋಪ್ ಇಟ್ಕೊಂಡು ಬದುಕಿ ಬರ್ಬೋದು, ಎಲ್ಲಾದ್ರೂ ಇದ್ರೆ ಬರ್ಬೋದು ಅನ್ನೋ ಒಂದು ಇದರಲ್ಲೇ ನಾನಿದ್ದೆ. ಹಾಗಾಗಿ ನಾನು ಆವಾಗ್ಲೂ ಕೇಳ್ಕೊಂಡು, ಎಲ್ಲಿಯಾದ್ರೂ ದೇವರನ್ನ ಪ್ರಾರ್ಥನೆ, ಎಲ್ಲಿಯಾದ್ರೂ ಬದುಕಿದ್ರೆ ಬಾ ಮಗಳೇ ಅಂತಾನೆ ದೇವರನ್ನ ಕೇಳ್ಕೊಳ್ತಾ ಇದ್ದೆ. ಆದ್ರೆ ಅಲ್ಲಿಂದ ಇಲ್ಲಿ ತನಕನೂ ಸಿಗ್ಲಿಲ್ಲ. ಇವಾಗ್ಲಾದ್ರೂ ಇದ್ರಲ್ಲಿ ಏನಾಗಿದೆ ಅಂತನೂ ಗೊತ್ತಿಲ್ಲ. ನಾನು ಯಾರ ಮೇಲೆ ಆರೋಪ ಮಾಡಕ್ಕಾಗುತ್ತೆ? ಇಂಥವ್ರೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಆರೋಪ ಮಾಡಿದ್ರೆ ಅದು ನನ್ನ ತಪ್ಪು ಕಲ್ಪನೆ ಆಗುತ್ತೆ ಅಲ್ವಾ. ಅವರು ಸೇಮ್ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಏನ್ ಹೇಳಿದಾರೋ ಹಾಗೆ ಮಾಡಿದ್ದಾರೆ. ನನಗೆ ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅದರ ಮೇಲೆ ನಾನು ಏನು ಕೇಳಕ್ ಹೋಗ್ಲಿಲ್ಲ. ಬೇಕಾದಷ್ಟು ಆಗಿದೆ, ಅದನ್ನ ಇವಾಗ ನಾನು ಹೇಳುವಷ್ಟು ನಾನು ಇವಾಗ ಇದ್ರಲ್ಲಿ ಇಲ್ಲ, ಮೂಡಲಿಲ್ಲ. ಇಷ್ಟನ್ನ ಎಲ್ಲ ಹೇಳಿದ್ದೀನಿ. ಅದನ್ನ ಪದೇ ಪದೇ ಕೇಳಿದ್ರು ನನಗೆ ಬೇಡ, ಸಾಕು. ಇದಕ್ಕಿಂತ ಮೇಲೆ ದಯವಿಟ್ಟು ಇನ್ನು ಮುಂದೆ ನನ್ನನ್ನು ಯಾವುದನ್ನು ಕೇಳಬೇಡಿ ದಯವಿಟ್ಟು. ನಾನು ಕೇಳ್ತಾ ಇರೋದು ಆಸ್ತಿ ಅಷ್ಟೇ, ಬೇರೆ ಏನು ಕೇಳ್ತಾ ಇಲ್ಲ ಅವ್ರ ಹತ್ರ. ನಾನು ಕೇಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದಿಲ್ಲ, ನನಗೆ ಆಸ್ತಿ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ನಾನು ಇನ್ನೇನು ಕೇಳ್ತಾ ಇಲ್ಲ. ಥ್ಯಾಂಕ್ ಯು.